ಸೊ ನಾವಿವತ್ತು ನಮ್ಮ ಕ್ಲಾಸಲ್ಲಿ ನ್ಯೂಮ್ಯಾಟಿಕ್ಸ್ ಅಂದರೆ ಏನಂತ ನೋಡೋಣ. ನ್ಯೂಮ್ಯಾಟಿಕ್ಸ್ ಅಂದರೆ ಫಸ್ಟು ಅದ್ರ ಇಂಟ್ರೊಡಕ್ಷನ್, ಅಂದರೆ ನ್ಯೂಮ್ಯಾಟಿಕ್ಸ್ ಅಂದರೆ ಫಸ್ಟ್ ಏನಂತ ತಿಳ್ಕೊಳ್ಳೋಣ, ಆಮೇಲೆ ಅದ್ರ ಎಕ್ಸಸೈಸ್ ಬಗ್ಗೆ ಹೋಗೋಣ. ಸೊ ನ್ಯೂಮ್ಯಾಟಿಕ್ಸ್ ಅಂದರೆ ಏನು? ಇವಾಗ ನಾವೆಲ್ಲ ಕೆಲಸ ಮಾಡಿಸ್ತಿದ್ದೀವಿ, ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಮೋಟ್ರು ಇಲ್ಲ ಲೈಟು ಫ್ಯಾನ್ ಇದನ್ನೆಲ್ಲ ಓಡಿಸ್ತೀವಿ. ಸೊ ಇದು ಎಲ್ಲ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ಕೊತಿದೆ, ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ಕೊತಿದೆ. ಅದೇ ಥರ ಒಂದು ಏರ್ನ ಯೂಸ್ ಮಾಡಿಕೊಂಡು, ಹೌದಾ? ನ್ಯೂಮಾ ಅಂದ್ರೆ ವರ್ಡು, ಒಂದು ಗ್ರೀಕ್ ವರ್ಡು ಏರ್ ಅಂತ, ಅಂದರೆ ಏರ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ಈ ಕೆಲಸ ಮಾಡಿಸೋದು. ಸೊ ನಾರ್ಮಲ್ ಆಗಿ ಎಲ್ಲ ಕಡೆನೂ ಗಾಳಿ ಇದೆ, ಆದರೆ ಏನಾದರೂ ಕೆಲಸ ಮಾಡ್ತಿದೆಯಾ? ಇಲ್ಲ. ಆದರೆ ನೀವು ಯಾವುದಾದ್ರೂ ಒಂದು ಬಿರುಗಾಳಿ ಬಂದಾಗ, ಇಲ್ಲ ಜೋರಾಗಿ ಗಾಳಿ ಬೀಸಿದಾಗ, ಇಲ್ಲಾಂದರೆ ಬೈಕಲ್ಲಿ ಹೋಗಿದಾಗ ಒಂದು ಫೋರ್ಸ್, ನಮ್ಗೆ ಆಪೋಸಿಟಿಂಗ್ ಫೋರ್ಸ್ ಗೊತ್ತಾಗತ್ತಲ್ವಾ? ಸೊ ಯಾಕಂದರೆ ಆವಾಗ ನಾರ್ಮಲ್ ಆಗಿ ಇವಾಗ ಅಟ್ಮಾಸ್ಫಿಯರಲ್ಲಿ 1 ಪಾಸ್ಕಲ್ ಅಂದರೆ 1 ಬಾರ್ ಪ್ರೆಷರ್ ಇದೆ ಅಂತೆ, ಓಕೆನಾ? ಸೊ ಆ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಇವಾಗ ಜೋರಾಗಿ ಗಾಳಿ ಬಂತಂದರೆ ಎಷ್ಟೊಂದು ವಸ್ತುಗಳೆಲ್ಲ ಹಾರ್ಕೊಂಡು ಹೋಗ್ತಾ ಇರುತ್ತೆ, ಬಿದೋಗುತ್ತೆ. ಸೊ ನೀವು ಇದನ್ನೆಲ್ಲ ಫೀಲ್ ಮಾಡಿರ್ತೀರಲ್ವಾ? ಸೊ ಇದಕ್ಕೆ ಒಂದು ಫೋರ್ಸ್ ಬಂದಿದೆ, ಅಂದರೆ ಒಂದು ಪ್ರೆಷರ್ ಇದೆ, ಆ ಪ್ರೆಷರಿಂದ ಒಂದು ಫೋರ್ಸ್ ಉಂಟಾಗ್ತಿದೆ. ಸೊ ಈ ಫೋರ್ಸ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಿಸ್ಕೊಳ್ಳೋದನ್ನೇ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವಿ. ಅಂದರೆ ನ್ಯೂಮ್ಯಾಟಿಕ್ಸ್ ಅಂದರೆ ಏರ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ಇಲ್ಲ ಏರ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಒಂದು ಕೆಲಸ ಮಾಡಿಸ್ಕೊಳ್ಳೋದು. ಸೊ ಇದರಲ್ಲಿ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ಯಾಕಂದರೆ ಬರೀ ಏರಿಂದನೇ ಕೆಲಸ ಮಾಡಿಸ್ಬೋದು. ಒಂದು ಮೆಷಿನು, ಇವಾಗ ಇದನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ, ಒಂದು ಮೆಷಿನು ವಿತೌಟ್ ದಿ ಹೆಲ್ಪ್ ಆಫ್ ಎಲೆಕ್ಟ್ರಿಸಿಟಿ ಅದಾಗೆ ವರ್ಕ್ ಆಗೋದು, ಅಂದರೆ ಬರೀ ಏರ್ ಪ್ರೆಷರ್ನ ಇಟ್ಕೊಂಡಷ್ಟೇ ವರ್ಕ್ ಮಾಡುತ್ತೆ. ಸೊ ಇದನ್ನು ನಾವು ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವಿ, ಓಕೆನಾ? ಸೊ ನ್ಯೂಮ್ಯಾಟಿಕ್ಸಲ್ಲಿ ಫಸ್ಟ್ ಏನು ಮಾಡಬೇಕು, ನಾವು ನಾರ್ಮಲ್ ಏರ್ನ ಫಸ್ಟು ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಅಂದರೆ ಒಂದು ಪ್ರೆಷರಲ್ಲಿ ತರಬೇಕು ಅಲ್ವಾ? ನಾರ್ಮಲ್ ಏರಿಂದ ಏನೂ ಮಾಡೋಕ್ಕಾಗ್ತಿಲ್ಲ, ಅಂದರೆ ನಾರ್ಮಲ್ ಏರ್ ಇವಾಗಲೂ ಇದೆ, ಏನೂ ಕೆಲಸ ಮಾಡ್ತಿಲ್ಲ, ಆದರೆ ಅದನ್ನು ಪ್ರೆಷರೈಸ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಒಂದು ಕಂಪ್ರೆಸರ್ ಇರಬೇಕು, ಓಕೆನಾ? ಸೊ ನಾವೇನು ಯೂಸ್ ಮಾಡ್ತೀವಿ, ಒಂದು ಪ್ರೆಷರೈಸ್ಡ್ ಏರ್ ಅಲ್ವಾ? ಪ್ರೆಷರೈಸ್ಡ್ ಏರ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡೋದನ್ನೇ ನಾವು ನ್ಯೂಮ್ಯಾಟಿಕ್ಸ್ ಅಂತ ಕರೆಯೋದು ಅಂತ ಹೇಳಿದೆ. ಈ ಪ್ರೆಷರೈಸ್ಡ್ ಏರ್ ಹೆಂಗೆ ಮಾಡೋದು ಅಂದರೆ, ಒಂದು ಕಂಪ್ರೆಸರ್ ಯೂಸ್ ಮಾಡಬೇಕು, ಓಕೆನಾ? ಸೊ ಒಂದು ಕಂಪ್ರೆಸರ್ ಯೂಸ್ ಮಾಡಿಕೊಂಡು ನಾರ್ಮಲ್ ಏರ್ನ, ಸೊ ನಾರ್ಮಲ್ ಏರ್ ಇದೆ ಅಲ್ವಾ, ಇದನ್ನ ನಾರ್ಮಲ್ ಏರ್ನ ಕಂಪ್ರೆಸರಿಂದ ಕಂಪ್ರೆಸ್ ಮಾಡ್ತೀವಿ. ಅದು ಎಷ್ಟು ಪ್ರೆಷರಲ್ಲಿ ಇರಬೇಕು? ಇವಾಗ ಪ್ರೆಷರ್ನ ನಾವು ಬಾರಲ್ಲಿ ಕರಿತೀವಿ, ಪಾಸ್ಕಲಲ್ಲಿ ಕರಿತೀವಿ, ಓಕೆನಾ? ಸೊ ನಾರ್ಮಲ್ ಆಗಿ ನ್ಯೂಮ್ಯಾಟಿಕ್ಸ್ನ 5 to 6 ಬಾರ್ ಅಂತ ಯೂಸ್ ಮಾಡ್ತೀವಿ. ಬಾರ್ ಪ್ರೆಷರ್ ಅಂದರೆ ಕಿಲೋ ಪ್ಯಾಸ್ಕಲ್, 1 ಕಿಲೋ ಪ್ಯಾಸ್ಕಲ್ ಅಂದರೆ 1 ಬಾರ್ ಅಂತ ಕರಿತೀವಿ. ಸೊ 5 to 6 ಬಾರ್ವರೆಗೂ ಯೂಸ್ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ. ಸೊ 5 to 6 ಬಾರ್ ಅಂದರೆ, ನಾನು 5 to 6 ಬಾರ್ವರೆಗೂ ಪ್ರೆಷರ್ನ ಈ ಕಂಪ್ರೆಸರ್ ಕ್ರಿಯೇಟ್ ಮಾಡ್ತೀವ ಅಂದರೆ ಇಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ರಿಯೇಟ್ ಮಾಡ್ತೀವಿ. ಯಾಕಂದರೆ ಎಲ್ಲೋ ವೇಸ್ಟೇಜ್ ಆಗುತ್ತೆ, ವೇಸ್ಟೇಜ್ ಆದರೆ ಪ್ರೆಷರ್ ಕಡಿಮೆ ಆಗುತ್ತೆ. ಈ ಪ್ರೆಷರ್ ಕಡಿಮೆ ಆಗೋದ್ರಿಂದ ಲೀಕೇಜ್ಗಳಿಂದ ಏನಾಗುತ್ತೆ, ನಮಗೆ ತುಂಬ ಒಂದು ದೂರದಲ್ಲಿ ನಾವು ಕಂಪ್ರೆಸರ್ನ ಇಟ್ಟಿರ್ತೀವಿ, ಅದು ನಾವು ಕೆಲಸ ಮಾಡೋ ಜಾಗದಲ್ಲಿ ಬರೋವಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮಗೆ ಮೆಷಿನ್ 5 to 6 ಬಾರಲ್ಲಿ ವರ್ಕ್ ಆಗ್ತಿರುವಾಗ 5 to 6 ಬಾರಲ್ಲೇ ನಾವು ಕಂಪ್ರೆಸರ್ನ ಇಟ್ಟಾಗ ಅದು ನಮಗೆ ರೀಚ್ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಸೊ 7 to 8 ಬಾರ್ ಪ್ರೆಷರ್ನ ನಾವು ಕಂಪ್ರೆಸರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಈ ಕ್ರಿಯೇಟ್ ಮಾಡಿರೋ ಪ್ರೆಷರ್ನ ನಾವೇನು ಮಾಡ್ತೀವಿ, ನಮ್ಮ ಒಂದು ಸ್ಟೋರೇಜ್ ಟ್ಯಾಂಕ್ ಅಂದರೆ ರಿಸರ್ವಾಯರ್, ಸೊ ಏರ್ ಸ್ಟೋರೇಜ್ ಇದನ್ನ ರಿಸರ್ವಾಯರ್ ಅಂತಲೂ ಕರೀತಾರೆ, ಓಕೆನಾ? ಈ ರಿಸರ್ವಾಯರಲ್ಲಿ ಏನು ಮಾಡ್ತೀವಿ, ಈ ಪ್ರೆಷರೈಸ್ಡ್ ಏರ್ನ ಸ್ಟೋರ್ ಮಾಡ್ತೀವಿ, ಓಕೆ? ಈ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತಂದರೆ, ಇಲ್ಲಿ ನಾವು ಇವಾಗ ಎಲ್ಲ ಟೈಮು ಕಂಪ್ರೆಸರ್ನ ರನ್ ಮಾಡೋದು ಬೇಕಿಲ್ಲ. ನಾವು ಇಷ್ಟು ಬಾರ್ ಪ್ರೆಷರ್, 7 to 8 ಬಾರ್ ಪ್ರೆಷರಲ್ಲಿ ಸ್ಟೋರ್ ಮಾಡಿದಾಗ ನಾವು ಈ ಪ್ರೆಷರ್ ಕಡಿಮೆ ಆಗೋವರೆಗೂ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಕಂಟಿನ್ಯೂಸ್ ಆಗಿ ಈ ಕಂಪ್ರೆಸರ್ನ ರನ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ಇದನ್ನು ನಾವೇನು ಮಾಡ್ತೀವಿ, ನಮ್ಮ ಮೆಷಿನ್ಗೆ ಇವಾಗ ಇಲ್ಲೆಲ್ಲಾದರೂ ವಾಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು, ಚಿಕ್ಕ ವಾಲ್ಗಳು ಯೂಸ್ ಮಾಡಿಕೊಂಡು, ಇಲ್ಲಿ ನಾವು ಮೆಷಿನ್ಸ್ ಇದೆ ಅಂದ್ಕೊಳ್ಳಿ, ಆ ಮೆಷಿನ್ಸ್ಗೆ ಈ ವಾಲ್ಸ್ ಮೂಲಕ ಇವಾಗ ಮೆಷಿನ್ 1, ಮೆಷಿನ್ 2, ಸೊ ಮೆಷಿನ್ 3, ಈ ಥರ ಮೆಷಿನ್ಸ್ನ ನಾವು ಡೈರೆಕ್ಟಾಗಿ ಮೆಷಿನ್ಸ್ಗೆ ನಾವು ಏರ್ ಪ್ರೆಷರ್ನ ಕೊಟ್ಟು ನಾವು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಏನು ಹೇಳಿದೆ, 7 to 8 ಬಾರ್, ಇವಾಗ ಮೇ ಬಿ ಜಾಸ್ತಿ ಬರ್ಬೋದು. ನನಗೆ ಬೇಕಾಗಿರೋದು ಇಲ್ಲಿ ಎಷ್ಟು, 5 to 6 ಬಾರ್ ಅಲ್ವಾ? ಸೊ 5 to 6 ಬಾರ್ ಪ್ರೆಷರೇ ನಮ್ಗೆ ಬೇಕಾಗಿರೋದು, ಬಟ್ ನಮ್ಗೆ ಇಲ್ಲಿ ಜಾಸ್ತಿ ಬರಬಹುದು ಅಲ್ವಾ? ಈ ಲೀಕೇಜಸ್ನ ನೋಡ್ಕೊಬೇಕಂತ 7 to 8 ಬಾರಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರಲ್ಲಿ ಮಾಡಿರ್ತೀವಿ, ಆದರೆ ಇಲ್ಲಿ ಬರ್ತಿರೋದು ಅಷ್ಟೇ ಬಂದರೆ ಮೆಷಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ, ಎಲ್ಲ ಮೆಷಿನ್ಗೂ ಮುಂಚೆ ಒಂದು FRL ಯೂನಿಟ್ ಅಂತ ಹಾಕ್ತೀವಿ. FRL ಅಂದರೆ ಫಿಲ್ಟರ್, ರೆಗ್ಯುಲೇಟರ್ ಆ್ಯಂಡ್ ಲೂಬ್ರಿಕೇಟರ್ ಅಂತ ಕರಿತೀವಿ. ಸೊ FRL ಅಂದರೆ ಫಿಲ್ಟರ್, ರೆಗ್ಯುಲೇಟರ್ ಆ್ಯಂಡ್
ಲೂಬ್ರಿಕೇಟರ್. ಸೊ ನಾರ್ಮಲ್ ಏರ್ ಬಂದ್ಬಿಟ್ಟು ಒಂದು ಕಂಪ್ರೆಸರಲ್ಲಿ ಕಂಪ್ರೆಸ್ ಮಾಡಿ ಅದನ್ನ ಸ್ಟೋರ್ ಮಾಡಿರೋ ಇದನ್ನ ಮೆಷಿನ್ಗೆ ಕೊಡ್ತೀವಿ. ಆ ಮೆಷಿನ್ಗೆ ಕೊಡೋಕೆ ಮುಂಚೆ ನಾವೇನು ಮಾಡ್ತೀವಿ, ಫಿಲ್ಟರ್, ರೆಗ್ಯುಲೇಟರ್, ಲೂಬ್ರಿಕೇಟರ್ಗೆ ಕೊಡ್ತೀವಿ. ಏನಕ್ಕೆ ಅಂದರೆ, ಸೊ ಫಿಲ್ಟರ್ ಏನು ಮಾಡುತ್ತೆ, ಇವಾಗ ಏನಾದರೂ ನಾರ್ಮಲ್ ಆಗಿ ಏರಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಈ ಡಸ್ಟ್ ಪಾರ್ಟಿಕಲ್ಸ್ನ ಡೈರೆಕ್ಟಾಗಿ ಮೆಷಿನ್ಗೆ ಕೊಟ್ಟರೆ ಏನಾಗುತ್ತೆ, ಮೆಷಿನ್ನು ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನಾವು ಫಿಲ್ಟರ್ ಮಾಡಬೇಕು ಅಂದರೆ ನಾವು ಫಿಲ್ಟರ್ ಯೂಸ್ ಮಾಡ್ತೀವಿ. ಅದು ಏರ್ನ ಫಿಲ್ಟರ್ ಮಾಡಿಬಿಟ್ಟು ಮೆಷಿನ್ಗೆ ಕಳಿಸುತ್ತೆ. ರೆಗ್ಯುಲೇಟರ್ ಅಂದರೆ ನಾನು ಹೇಳಿದ್ನಲ್ವಾ, ಇಲ್ಲಿ 7 to 8 ಬಾರ್ ಇದೆ. ಡೈರೆಕ್ಟಾಗಿ ಅದನ್ನು ಮೆಷಿನ್ಸ್ ಕೊಟ್ಟರೆ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ನನಗೆ ಬೇಕಾಗಿರೋದೆಷ್ಟು 5 to 6 ಬಾರ್. ಸೊ ಈ 5 to 6 ಬಾರ್ಗೆ ನಾನು ರೆಗ್ಯುಲೇಟ್ ಮಾಡಬೇಕು ಅಂದರೆ, ಕಡಿಮೆ ಮಾಡಬೇಕು ಪ್ರೆಷರ್ ಅಂದರೆ, ನಾನು ರೆಗ್ಯುಲೇಟರ್ನ ಯೂಸ್ ಮಾಡ್ತೀನಿ. ಅಂದರೆ ಎಕ್ಸೆಸ್ ಪ್ರೆಷರ್ನ ನಾನೇನು ಮಾಡ್ತೀನಿ, ತಗೊಂಡು ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಮಾತ್ರ ನಾನು ಮೆಷಿನ್ಸ್ಗೆ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಇದು ರೆಗ್ಯುಲೇಟರ್ ಮಾಡುತ್ತೆ. ಇವಾಗ ಲೂಬ್ರಿಕೇಟರ್ ಅಂದರೆ ಲೂಬ್ರಿಕೇಶನ್ ಸಿಸ್ಟಮ್ ಇದೆಯಲ್ಲ, ಅದೇನು ಮಾಡುತ್ತೆ ಅಂದರೆ, ಸೊ ಇವಾಗ ಮೆಷಿನ್ಸ್ಗೆಲ್ಲ ಇವಾಗ ಎಷ್ಟೊಂದು ಮೆಷಿನ್ ಫಾಸ್ಟಾಗಿ ವರ್ಕ್ ಆಗ್ತಿರುತ್ತೆ. ಈ ಫಾಸ್ಟಾಗಿ ವರ್ಕ್ ಆಗ್ತಿರುತ್ತೆ, ಸವಿತಾ ಇರುತ್ತೆ, ಒಂದಕ್ಕೊಂದು ಪಾರ್ಟ್ ಟಚ್ ಆಗ್ತಿರುತ್ತೆ. ಸೊ ಪ್ರತಿಯೊಂದಕ್ಕೂ ನಾನು ಹೋಗ್ಬಿಟ್ಟು ಲೂಬ್ರಿಕೇಶನ್ ಹಾಕೋದು ಬೇಡ. ಸೊ ಇದರಲ್ಲಿ ಏನು ಮಾಡ್ತೀನಿ, ಲೂಬ್ರಿಕೇಟರ್ ಏನು ಮಾಡುತ್ತೆ, ಏರ್ ಏನು ಪಾಸ್ ಆಗ್ತಿರುತ್ತಲ್ಲ, ಪ್ರೆಷರೈಸ್ಡ್ ಏರು, ಅದರಲ್ಲಿ ಏನು ಮಾಡ್ತಿರುತ್ತೆ, ಏರ್ಗೆ ಡ್ರಾಪ್ ಬೈ ಡ್ರಾಪ್ ಏನು ಮಾಡುತ್ತೆ, ಆಯಿಲ್ನ ಬಿಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಈ ಏರು ಆಯಿಲ್ ಜೊತೆ ಮಿಕ್ಸ್ ಆಗಿಬಿಟ್ಟು ಈ ಮೆಷಿನ್ಸ್ಗೆ ಹೋಗುತ್ತೆ. ಈ ಥರ ಇದರಿಂದ ಏನಾಗುತ್ತೆ ಅಂದರೆ, ಈ ಮೆಷಿನ್ಸು ಸೆಲ್ಫ್ ಲೂಬ್ರಿಕೇಶನ್ ಆಗುತ್ತೆ. ಲೂಬ್ರಿಕೇಶನ್ ಅಂದರೆ ಇವಾಗ ಏನಾಗುತ್ತೆ, ಒಂದು ಫ್ಲೋರಲ್ಲಿ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಿದ್ದಾಗ ಏನಾಗುತ್ತೆ, ಕಾಲು ಕರೆಕ್ಟಾಗಿ ಇರುತ್ತೆ, ಶೂ ಎಲ್ಲ ಏನಾಗುತ್ತೆ, ಸ್ಲಿಪ್ ಆಗೋದಿಲ್ಲ. ಆದರೆ ಆಯಿಲ್ ಬಿದ್ದಾಗ ಏನಾಗುತ್ತೆ, ಶೂ ಸ್ಲಿಪ್ ಆಗುತ್ತಲ್ವಾ, ಅದೇ ಥರನೇ ಒಂದು ಎಫೆಕ್ಟ್ ಆಗುತ್ತೆ ಮೆಷಿನ್ಸ್ಗೆ. ಸೊ ಏರ್ ಜೊತೆಗೆ ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಇಲ್ಲಿ ಪಾರ್ಟ್ಸ್ ಎಲ್ಲೆಲ್ಲ ಮೂವ್ ಆಗ್ತಿದೆಯೋ ಅಲ್ಲಿ ಲೂಬ್ರಿಕೇಶನ್ ಆಗುತ್ತೆ. ಲೂಬ್ರಿಕೇಶನ್ ಆಗೋದ್ರಿಂದ ಏನಾಗುತ್ತೆ, ಈ ಸವಿಯೋದಿರಲ್ಲ. ಮತ್ತು ಏನಾಗುತ್ತೆ, ಇವಾಗ ನಾವು ಕೈ ಹಿಂಗೆ ಮಾಡ್ತಾ ಇದ್ರೆ ಹೀಟ್ ಆಗುತ್ತಲ್ವಾ. ಸೊ ಅದೇ ಥರ ಯಾವುದಾದ್ರೂ ಮೆಷಿನ್ ಪಾರ್ಟ್ಸ್ ಉಚ್ತಾ ಇದ್ರೆ ಏನಾಗುತ್ತೆ, ಹೀಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ಲೂಬ್ರಿಕೇಟರ್ ಇರೋದ್ರಿಂದ, ಆಯಿಲ್ ಇರೋದ್ರಿಂದ ಏನಾಗುತ್ತೆ, ಹೀಟು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಸೊ ಈ ಥರ ಎಲ್ಲ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಸೊ ಆಮೇಲೆ ಇನ್ನೊಂದು ಸಪ್ರೇಟಾಗಿ ನಾವು ಲೂಬ್ರಿಕೇಶನ್ ಸಿಸ್ಟಮ್ಮು ಹಾಕೋದು ಬೇಕಾಗಿಲ್ಲ. ಆಲ್ರೆಡಿ ಇದರಿಂದ ಆಯಿಲ್ ಹೋಗೋದ್ರಿಂದ ಸೆಲ್ಫ್ ಲೂಬ್ರಿಕೇಶನ್ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಇದು ನ್ಯೂಮ್ಯಾಟಿಕ್ಸ್ ಆಯಿತು. ಸೊ ಇದೇ ಥರನೇ ಹೈಡ್ರಾಲಿಕ್ಸು ಇದೆ. ಹೈಡ್ರಾಲಿಕ್ಸ್ ಅಂದರೆ ಇದು ನಾವೇನು ಮಾಡ್ತೀವಿ, ಏರ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ಮಾಡ್ತಿರೋದು. ಅದೇ ಹೈಡ್ರಾಲಿಕ್ಸ್ ಅಂದರೆ ಏನು ಮಾಡ್ತೀವಿ ಅಂದರೆ, ಆಯಿಲ್ ಇದು ಲಿಕ್ವಿಡ್ ಪ್ರೆಷರ್. ಹೈಡ್ರಾಲಿಕ್ ಅಂದರೆ ಏನು, ಲಿಕ್ವಿಡ್. ಸೊ ಲಿಕ್ವಿಡ್ ಅಂದರೆ ನಾವು ವಾಟರ್ನ ಯೂಸ್ ಮಾಡೋಕ್ಕಾಗಲ್ಲ. ವಾಟರ್ನ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ, ಅದು ಹೋಗಿದ್ರೆ ಎಲ್ಲಾದರೂ ಇವಾಗ ಐರನ್ ಪಾರ್ಟಿಕಲ್ಸ್ಗೆಲ್ಲ ಮಿಕ್ಸ್ ಆದರೆ ಏನಾಗುತ್ತೆ, ಅದು ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಪ್ರೆಷರೈಸ್ಡ್ ಆಯಿಲ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ನ್ಯೂಮ್ಯಾಟಿಕ್ಸಲ್ಲಿ ಏರ್ ಯೂಸ್ ಮಾಡ್ತೀವಿ ಅಂದರೆ, ಹೈಡ್ರಾಲಿಕ್ಸಲ್ಲಿ ಆಯಿಲ್ ಪ್ರೆಷರ್ನ ಯೂಸ್ ಮಾಡ್ತೀವಿ. ಆದರೆ ಇದು ತುಂಬ ಸೇಫು ಹೈಡ್ರಾಲಿಕ್ಸ್ಗಿಂತ. ಯಾಕಂದರೆ ಇದು ನಾವು ಕಡಿಮೆ ಪ್ರೆಷರಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಆದರೆ ನಾವು ಹೈಡ್ರಾಲಿಕ್ಸ್ ಅಂದರೆ ತುಂಬ ಹೈ ಪ್ರೆಷರಲ್ಲಿ ಯೂಸ್ ಮಾಡ್ತೀವಿ. ನಾನು ಹೇಳ್ದಂಗೆ ಇಲ್ಲಿ 5 to 6 ಬಾರ್ ಪ್ರೆಷರಲ್ಲಿ ಯೂಸ್ ಮಾಡ್ತೀವಿ. ಅದೇ ಹೈಡ್ರಾಲಿಕ್ಸ್ ಅಂದರೆ 50 to 60 ಬಾರ್. ಅಂದರೆ ತುಂಬ ಹೆವಿ ಎಕ್ವಿಪ್ಮೆಂಟ್ಸು, ತುಂಬ ಇವಾಗ ಒಂದು ಕಾರ್ನ ಲಿಫ್ಟ್ ಮಾಡಬೇಕು, ಏನೋ ಒಂದು ದೊಡ್ಡ ಎಕ್ವಿಪ್ಮೆಂಟ್ನ ಲಿಫ್ಟ್ ಮಾಡಬೇಕು, ಈ ಲಿಫ್ಟಿಂಗ್ ಆಪ್ರೇಷನ್ಸು ತಳ್ಳಬೇಕು, ಇಲ್ಲ ಪ್ರೆಸ್ ಮಿಷಿನ್ಸು ತುಂಬ ಪ್ರೆಷರ್ ಜಾಸ್ತಿ ಬೇಕು, ಇಲ್ಲ ತುಂಬ ಫೋರ್ಸ್ ಜಾಸ್ತಿ ಬೇಕು ಅನ್ನೋ ಕಡೆ ಹೈಡ್ರಾಲಿಕ್ಸ್ ಯೂಸ್ ಮಾಡ್ತೀವಿ. ಓಕೆನಾ. ಅಲ್ಲಿ ಜಾಸ್ತಿಯಾಗೇ ಇರುತ್ತೆ ಫೋರ್ಸು. ಆದರೆ ಇಲ್ಲಿ ತುಂಬ ಚಿಕ್ಕ ಪಾರ್ಟ್ಸು ಏನಾದರೂ ಪ್ರೆಸ್ ಮಾಡಬೇಕು, ಚಿಕ್ಕ ಪಾರ್ಟ್ ಏನೋ ಪ್ರೆಸ್ ಮಾಡಬೇಕು, ಏನಾದರೂ ಒಂದು ಹೋಲ್ಡಿಂಗ್ ಮಾಡಬೇಕು, ಇಲ್ಲಾಂದರೆ ಮೂವ್ ಮಾಡಬೇಕು, ಈ ಚಿಕ್ಕ ಪಾರ್ಟ್ಸ್ ಏನಿದೆ ಆ ಅಪ್ಲಿಕೇಶನ್ಸ್ಗೆ ನಾವು ನ್ಯೂಮ್ಯಾಟಿಕ್ಸ್ನ ಯೂಸ್ ಮಾಡ್ಕೊತೀವಿ. ಓಕೆನಾ. ಸೊ ಇದೇ ನ್ಯೂಮ್ಯಾಟಿಕ್ಸು ಮತ್ತು ಹೈಡ್ರಾಲಿಕ್ಸಲ್ಲಿರೋ ಮೇಜರ್ ಡಿಫ್ರೆನ್ಸ್. ಇಲ್ಲಿ 5 to 6 ಬಾರ್ ಇದ್ದರೆ ಅಲ್ಲಿ 50 to 60 ಬಾರ್ ಇರುತ್ತೆ. ಅಂದರೆ ನಾವು ಇಲ್ಲಿ ಬಾರಲ್ಲಿ ಹೇಳ್ತೀವಿ, ಅಲ್ಲೆಲ್ಲ ಮೆಗಾ ಪ್ಯಾಸ್ಕಲಲ್ಲಿ ಹೇಳ್ತೀವಿ. ಓಕೆನಾ. 5 ಮೆಗಾ ಪ್ಯಾಸ್ಕಲ್ಲು, 2, 3, 4 ಮೆಗಾ ಪ್ಯಾಸ್ಕಲ್ಸಲ್ಲಿ ಹೇಳ್ತೀವಿ. ಸೊ ಇದರಲ್ಲಿ ಕಿಲೋ ಪ್ಯಾಸ್ಕಲ್ಸಲ್ಲೇ ಇಟ್ಟಿರ್ತೀವಿ. ಓಕೆನಾ. ಸೊ ಇದೇ ಆದರೂ ಮೇಜರ್ ಡಿಫ್ರೆನ್ಸ್. ಮತ್ತು ನ್ಯೂಮ್ಯಾಟಿಕ್ಸಲ್ಲಿ ಏರ್ ಯೂಸ್ ಮಾಡ್ತೀವಿ. ಏರ್ ಏನಾದರೂ ಲೀಕೇಜ್ ಆದರೆ ಅಟ್ಮಾಸ್ಫಿಯರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ, ಗಾಳಿಯಾಗಿ ಹೋಗ್ಬಿಡುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಆಯಿಲಲ್ಲಿ ಯೂಸ್ ಮಾಡಿದ್ರೆ, ಹೈಡ್ರಾಲಿಕಲ್ಲಿ ಏನಾದರೂ ಲೀಕೇಜಸ್ ಏನಾದರೂ ಆದರೆ ಲೀಕೇಜ್ನ ಇಮಿಡಿಯೇಟಾಗಿ ನಾವು ಏನಾಗಬೇಕು, ಸ್ಟಾಪ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆಯಿಲ್ ಸ್ಪಿಲ್ ಆಗುತ್ತೆ, ಅದೊಂದು ಎನ್ವೈರ್ನ್ಮೆಂಟ್ ಕನ್ಸರ್ನ್ ಆಗುತ್ತೆ, ಮತ್ತು ಸೇಫ್ಟಿ ಕನ್ಸರ್ನ್ ಆಗುತ್ತೆ. ಈ ಥರ ಎಲ್ಲ ಇದೆ. ಸೊ ಹೈಡ್ರಾಲಿಕ್ಗಂತ ಒಂದು ಪರ್ಪಸ್ ಇದೆ. ಅದನ್ನು ಹೇಳ್ದಂಗೆ ಹೈ ಪ್ರೆಷರು, ಹೈ ಫೋರ್ಸ್ ಎಲ್ಲಿ ಬೇಕಾಗುತ್ತೆ ಆ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಕೊತಾರೆ. ಈ ನ್ಯೂಮ್ಯಾಟಿಕ್ಸ್ನ ನಾವು ಎಲ್ಲಿ ಇದಕ್ಕಂತ ಸಪ್ರೇಟ್ ಅಪ್ಲಿಕೇಶನ್ಸ್ ಇದೆ, ಲೋ ಪ್ರೆಷರು, ಲೋ ವೆಯ್ಟು, ಆ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಇವಾಗ ನಮ್ಗೆ ಗೊತ್ತಾಯಿತು ಕಂಪ್ರೆಸರು, ಏರ್ ಸ್ಟೋರೇಜು ಮೆಷಿನ್ಸ್ಗೆ ಹೋಗುತ್ತೆ ಅಂತ. ಈ ಮೆಷಿನ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ಈ ಮೆಷಿನ್ಸಲ್ಲಿ ನಾರ್ಮಲ್ ಆಗಿ ಆ್ಯಕ್ಚುಯೇಟರ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ. ಈ ಮೆಷಿನಲ್ಲಿ ಇವಾಗ ಆ್ಯಕ್ಚುಯೇಟರ್ಸ್ ಅಂದರೆ ಸಿಲಿಂಡರ್ಸ್ ಅಂತ ಕರಿತೀವಿ. ಓಕೆ.
ಈ ಸಿಲಿಂಡರ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸಿಲಿಂಡರ್ಸ್ ಇದೆ, ಓಕೆನಾ. ಒಂದು ಲೀನಿಯರ್ ಮೂವ್ಮೆಂಟ್ ಇರ್ಬೋದು, ಇಲ್ಲ ರೋಟರಿ ಮೂವ್ಮೆಂಟ್ ಇರ್ಬೋದು. ಅಂದ್ರೆ ಸಿಲಿಂಡರ್ ಅಂದ್ರೆ ಯಾವಾಗ್ಲೂ ನಾವು ಇದೊಂದು ಸಿಲಿಂಡರ್ ಅಂತ ತಗೊಂಡ್ರೆ ಸಿಲಿಂಡರ್ ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ, ಓಕೆನಾ. ಇಷ್ಟೇ ಮೂವ್ಮೆಂಟ್ ಇರೋದು. ಈ ಮೂವ್ಮೆಂಟ್ ನ ನಾವು ಹೇಗೆ ಮಾಡ್ತೀವಿ ಅನ್ನೋದೇ ಈ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವಿ, ಓಕೆನಾ. ಇವಾಗ ಅದೇ ನಾನು ಹೇಳಿದೆ, ಇವಾಗ ಎಲೆಕ್ಟ್ರಿಸಿಟಿ ಬದಲು ಏನು ಯೂಸ್ ಮಾಡ್ಕೊಂಡು ನ್ಯೂಮ್ಯಾಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ. ಸೊ ನ್ಯೂಮ್ಯಾಟಿಕ್ಸ್ ಅಲ್ಲೂ ಮೋಟರ್ ಇದೆ ಅಂದ್ರೆ ಖಂಡಿತ ಇದೆ. ಸೊ ಇದು ನಾನು ಹೇಳಿದ್ದು ಇದು ಲೀನಿಯರ್ ಮೂವ್ಮೆಂಟ್ ಇರೋ ಆಕ್ಚುಯೇಟರ್, ಓಕೆನಾ. ಅದೇ ನಾವು ರೋಟರಿ ಮೂವ್ಮೆಂಟ್ ಇರೋ ಆಕ್ಚುಯೇಟರ್ಸ್ ಕೂಡ ಇದೆ, ಓಕೆನಾ. ರೋಟರಿ ಮೂವ್ಮೆಂಟ್ ಇರೋದು ಅಂದ್ರೆ ಹಿಂಗೆ ಇರುತ್ತೆ, ಓಕೆನಾ. ಸೊ ಇಲ್ಲಿ ಪ್ರೆಷರ್ ಕೊಟ್ರೆ ಹಿಂಗೆ ಹೋಗುತ್ತೆ, ಇಲ್ಲಿ ಪ್ರೆಷರ್ ಕೊಟ್ರೆ ಇಲ್ಲಿಂದ ಹಿಂಗೆ ಬರುತ್ತೆ. ಸೊ ಇದು ರೋಟರಿ ಮೂವ್ಮೆಂಟ್. ಸೊ ಇದರಲ್ಲಿ ಲೀನಿಯರು ಯೂಸ್ ಮಾಡ್ಬೋದು, ರೋಟರಿನೂ ಯೂಸ್ ಮಾಡ್ಬೋದು ನ್ಯೂಮ್ಯಾಟಿಕ್ಸ್ ಅಲ್ಲಿ. ನಾರ್ಮಲ್ ಆಗಿ ನಾವು ಸರ್ಕ್ಯೂಟ್ ಅಲ್ಲಿ ನಾವು ಇವಾಗ ಮುಂದೆ ಹೋಗ್ತಿರೋ ಸರ್ಕ್ಯೂಟ್ ಅಲ್ಲಿ ಲೀನಿಯರ್ ಮೂವ್ಮೆಂಟ್ ಹೆಂಗ್ ಮಾಡೋದು ಅಂತ ನೋಡೋಣ, ಓಕೆನಾ. ಸೊ ಮೂವ್ಮೆಂಟ್ ಹೆಂಗ್ ಮಾಡೋದು ಅಂತ ಗೊತ್ತಾದ್ರೆ ನಾವು ರೋಟರಿ ಆದ್ರೂ ಪರವಾಗಿಲ್ಲ, ಲೀನಿಯರ್ ಆದ್ರೂ ಪರವಾಗಿಲ್ಲ, ಹೇಗೆ ಮಾಡೋದು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಆಕ್ಚುಯೇಟರ್ಸ್ ಮತ್ತೆ ಟೈಪ್ಸ್ ಆಫ್ ಸಿಲಿಂಡರ್ಸ್ ಏನಿದೆ ಅಂತ ನೋಡೋಣ, ಓಕೆನಾ. ನೀವಿನ್ನು ನ್ಯೂಮ್ಯಾಟಿಕ್ಸ್ ಅಲ್ಲಿ ಡೀಪ್ ಆಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದ್ರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನ ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು. ಥ್ಯಾಂಕ್ ಯು.